ವಿರಾಮದ ನಂತರ ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿಯವರೇ, ಈಗ ತಾನೇ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ, ಹಾಗೆಯೇ ಸೂತ್ರಗಳ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ದೀವಿ. ಮಿಕ್ಕ ಸೂತ್ರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಈಗ ಇಷ್ಟು 6 ಅಂಶಗಳ ಬಗ್ಗೆ ಹೇಳಿದ್ವಿ. ಬಹುಶಃ ಈ ಜೀವನದಲ್ಲಿ ಎಲ್ಲ ಘಟ್ಟಗಳೆಲ್ಲ ನೋಡಿದ್ರು ಈ 6 ಅಂಶಗಳೆಲ್ಲ ಇನ್ನೂ 4 ಅಂಶಗಳಿವೆ. ವಾಸ್ತು ಬಗ್ಗೆ ಯಾಕಂದರೆ ಮೂಢನಂಬಿಕೆಗಳೇ ಜಾಸ್ತಿಯಾಗಿ ಜನರಲ್ಲಿ ಬೇರೂರಿವೆ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಾದಿ ತಪ್ಪಿಸುವಂತಹ ಕೆಲಸವೇ ಆಗಿರ್ಬೋದು, ಸರಿಯಾಗಿದ್ದನ್ನು ತಪ್ಪಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಹಾಗಾಗಿ ವಾಸ್ತುವಿನ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸೋದು ಒಂದು ಉತ್ತಮವಾದ ಕೆಲಸವೇ, ಅದು ನಮ್ಮ ಕಾರ್ಯಕ್ರಮದ ಮೂಲಕ. ಅಂದರೆ ಹೌದು, ಯಾಕೆಂತಂದರೆ ಒಂದು ಮನೆಯನ್ನು ಕಟ್ಕೊಂಡು ಆ ಮನೆಯಲ್ಲಿ ಪ್ರಾಣ ಬಿಡ್ತಕ್ಕಂಥದ್ದು ಇವತ್ತಿನ ದಿವಸದ ಒಂದು ವ್ಯವಸ್ಥೆಯ ಬಹಳ ದೊಡ್ಡ ಸಾರ್ಥಕತೆ ಅನಿಸ್ಬಿಟ್ಟಿದೆ. ಯಾಕೆಂತಂದರೆ ಎಲ್ಲವೂ ದುಬಾರಿ, ಊಟವೂ ದುಬಾರಿ, ಕೆಲಸವೂ ದುಬಾರಿ, ಶಿಕ್ಷಣವೂ ದುಬಾರಿ, ಆರೋಗ್ಯ ಮತ್ತು ದುಬಾರಿ. ಇವುಗಳ ಮಧ್ಯದಲ್ಲಿ ಬದುಕು ಅನ್ನೋದೊಂದು ಇದೆಯಲ್ಲ, ಜಟಕಾ ಬಂಡಿ, ಆ ಜಟಕಾ ಬಂಡಿ ಎಲ್ಲಿವರೆಗೆ ಹೋಗುತ್ತೆ? ನನ್ನದೇ ಆದಂಥ ಒಂದು ಸೂರು, ನನ್ನದೇ ಆದಂತಹ ಮಕ್ಕಳಿಗೆ ಒಂದು ಆಧಾರ, ಇದು ಒಬ್ಬ ತಂದೆ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು. ನಾವು ಯಾರೋ ಶ್ರೀಮಂತರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಎಕ್ಸ್ಪೆಷಲಿ ನಮ್ಮ ಕಾರ್ಯಕ್ರಮದಲ್ಲಂತೂ ಈ ಸೂತ್ರಗಳನ್ನು ಹೇಳಬೇಕಾದ್ರೆ ಜನರಿಗೆ ನಾನು ಇಷ್ಟೇ ಹೇಳೋದು ಏನಂತಂದರೆ, ಒಂದು ಮಧ್ಯಮ ವರ್ಗದ ಜನರನ್ನು ಬಹಳಷ್ಟು ಗಮನದಲ್ಲಿ ಇಟ್ಕೊಂಡು ಆ ಮಧ್ಯಮ ವರ್ಗದ ಜನ ಹೇಗೆ ಬದುಕ್ತೀರಿ, ಹೇಗೆ ಬದುಕ್ಬೋದು. ದುಡ್ಡಿದ್ದರೆ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು ಅಂತಂದರೆ ನೀವು ಯಾವ ರೀತಿ ಶೋಕಿದ ಮನೆಗಳನ್ನು ಬೇಕಾದರೂ ಕಟ್ಕೊಳ್ಳಿ, ಯಾವ ರೀತಿಯಾಗಿ ಬೇಕಾದರೂ ಬದುಕ್ಬೋದು, ಎಷ್ಟು ವಾಸ್ತುವನ್ನು ಬೇಕಾದರೂ ನೀವು ನಿಮ್ಮಲ್ಲಿ ಸೇರಿಸ್ಕೊಳ್ಬೋದು. ಆದರೆ ಒಂದು ಅಚ್ಚುಕಟ್ಟಿನ ಜೀವನ ಮಾಡಬೇಕಾದ್ರೆ, ಒಂದು ಅಚ್ಚುಕಟ್ಟಿನ ಮನೆ ಮಾಡಬೇಕಾದ್ರೆ, ಒಂದು ಬ್ಯಾಂಕಿನ ಸಾಲಗಳ ಆಧಾರದ ಮೇಲೆ ನೀವು ಒಂದು ಮನೆ ಕಟ್ತಾ ಇದ್ದೀರಿ ಅಂತಂದಾಗ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಅನುಕೂಲ ಬೇಕು ಅಂತ ಮನೆ ಕಟ್ತೀರಿ ಅಂತನ್ನುವಾಗ, ಒಂದು ಮನೆಯಲ್ಲೇ ಉಳಿಬೇಕು, ಮನೆಯಲ್ಲಿ ಮಲಗಬೇಕು, ನನ್ನದೇ ಆದಂಥ ಮನೆಯಲ್ಲಿ ನನ್ನ ಪ್ರಾಣ ಬಿಡಬೇಕು ಅನ್ನುವಂಥ ಮಹದಾಸೆ ಇದ್ದಂಥವರಿಗೆ ಎಷ್ಟು ವಾಸ್ತು ಬೇಕು, ಎಷ್ಟು ನಿಖರವಾಗಿ ವಾಸ್ತುವನ್ನು ಋಷಿಗಳು ಹೇಳಿದರು ಅಷ್ಟೇ ಸತ್ಯವ. ಹಾಗಿದ್ರೆ ಬೇರೆವೆಲ್ಲ ಏನು ಸೇರ್ಪಡೆ ಆಯಿತು, ಹೇಗೆ ಸೇರ್ಪಡೆ ಆಯಿತು, ಅದರಿಂದ ಹೊರಗೆ ಬರೋದು ಹೇಗೆ? ಬಾಗಿಲನ್ನು ಕಿತ್ತು ಬಾಗಿಲನ್ನು ಇಟ್ಟು ನಾನು ಬಾಗಿಲೇ ಇಲ್ದಿದ್ದ ಹಾಗೆ ಮಲಗಬೇಕಾ, ಅಥವಾ ಒಂದು ಮನೆಗೆ 3 ಬಾಗಿಲು ಬೇಕಾ? ಇವುಗಳ ಬಗ್ಗೆ ಸಮಗ್ರವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು, ಅವರಿಗೆಲ್ಲರಿಗೂ ಸಹ ವೈಚಾರಿಕತೆ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲ ಬುದ್ಧಿವಂತರನ್ನಾಗಿ ಮಾಡ್ತಕ್ಕಂಥ ಒಂದು ಶ್ರಮ ಈ ಸೂತ್ರಗಳಲ್ಲಿ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಇದ್ರ ಜೊತೆಯಲ್ಲಿ ಇದಕ್ಕೆ ಇನ್ನೊಂದು ಮುಖ ಇದೆ. ಸ್ವಾಮಿ, ನಾನು ವಾಸ್ತುವಿನಿಂದ ಅಷ್ಟೇ ಕಷ್ಟಪಡ್ತಿಲ್ಲ, ನನ್ನ ಜಾತಕವೂ ಸರಿ ಇಲ್ಲ ಅಂತ. ಖಂಡಿತ ವಾಸ್ತುನ ಎಷ್ಟು ನಂಬಬೇಕು, ಎಷ್ಟು ನಂಬಬಾರದು ಅಂತ ಯೋಚನೆ ಮಾಡೋರು, ಜ್ಯೋತಿಷಾಸ್ತ್ರನ ಎಷ್ಟು ನಂಬಬೇಕು, ಎಷ್ಟು ನಂಬಬಾರದು ಯೋಚನೆ ಮಾಡೋದು ಸಹಜ. ಹಾಗಾದರೆ ಜ್ಯೋತಿಷ್ಯದ ಬಗ್ಗೆ ಕೂಡ ನಮ್ಮ ಕಾರ್ಯಕ್ರಮ ಸಾಕಷ್ಟು ಮಾಡಲೇಬೇಕು. ಯಾಕೆಂತಂದರೆ ಬಹಳಷ್ಟು ಜನಕ್ಕೆ ಗ್ರಹಗಳು ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತವೆ. ನನ್ನ ರಾಶಿಗೆ ಏನೆಲ್ಲ ದುರಂತಗಳಿವೆ, ಹಾಗಿದ್ರೆ ನನ್ನ ರಾಶಿ ಕೆಟ್ಟ ರಾಶಿಯ. ಬಹಳಷ್ಟು ಜನ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಂತೂ ನನ್ನ ಜೀವನವೇ ಹೋಯ್ತು ಅಂತ ತಿಳ್ಕೊಂಡಿರ್ತಾರೆ, ಅದರಲ್ಲೂ ಹೆಣ್ಣು ಮಕ್ಕಳಂತೂ. ಆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಹಾಗೇನಾ? ಅಥವಾ ಬೇರೆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆಲ್ಲ ಕೂತಲ್ಲೇ ದುಡ್ಡು ಬರುತ್ತಾ, ಕೂತಲ್ಲೇ ಆಹಾರ ಬರುತ್ತಾ? ಇವುಗಳ ಬಗ್ಗೆ ಎಷ್ಟು ವಿಷಯಗಳಿದೆ. ಒಟ್ಟಿನಲ್ಲಿ ಗ್ರಹಗಳು ನಮ್ಮ ಮೇಲೆ ನಿಜವಾಗ್ಲೂ ಕೆಲಸ ಮಾಡೋದಾದರೆ ಹೇಗೆ ಮಾಡುತ್ತೆ, ಯಾವ ರಾಶಿಯವರೆಗೆ ಎಷ್ಟು ಯೋಗಗಳನ್ನು ನಾವು ಗ್ರಹಗಳ ಆಧಾರದ ಮೇಲೆ, ಗಣಿತಶಾಸ್ತ್ರದ ಆಧಾರದ ಮೇಲೆ ಪ್ರಾಚೀನರು ಕೊಟ್ಟಿದ್ದಾರೆ. ಆ ರಾಶಿಗಳ ಫಲಗಳೇನು, ಆ ಫಲಗಳ ಜೊತೆಯಲ್ಲಿ ತಾನು ಮುಂದಿನ ಭವಿಷ್ಯದಲ್ಲಿ ಹೇಗೆ ಬದುಕಬಲ್ಲೆ, ತಾನು ಈಗ ಹೇಗೆ ಕಷ್ಟಪಡ್ತಿದ್ದೀನಿ, ಹೇಗೆ ಸುಖ ಪಡ್ತಿದ್ದೀನಿ, ಇದಕ್ಕೆ ಆಧಾರಗಳೇನು. ಹಾಗಾದರೆ ಈ ಕಷ್ಟಪಡ್ತಾ ಇದ್ದೀನಿ ಅಂತಂದರೆ ಕಷ್ಟದಲ್ಲೇ ಮುಗೀತದ? ಮುಂದಿನ ದಿನಗಳು ಸುಖವಾಗಿದೆಯಾ? ಆ ಸುಖವಾಗಿ ಇದೆ ಅಂತ ಅನ್ಬೇಕಾದ್ರೆ ಆ ಆದರ್ಶಗಳೇನು? ಒಂದು ವೇಳೆ ನಾನು ಈಗ ಇರ್ತಕ್ಕಂಥ ಕಷ್ಟಗಳಿಗೆ ಪರಿಹಾರಗಳೇನು? ಭಗವಂತ ಇದ್ದಾನೆ ಅಂತ ನೀವು ಹೇಳ್ತೀರಿ, ಆ ಭಗವಂತ ಇದ್ದಾನೆ ಅಂತ ಆದರೆ ನನಗೀ ಗ್ರಾಚಾರ ಯಾಕೆ? ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ. ಕೆಲವರು ಅದು ಬೇರೆ ತುಂಬ ಯೋಚನೆ ಮಾಡ್ತಾರೆ. ನಾನು ಇಡೀ ಹೊತ್ತು ನಾನು ಪೂಜೆ ಮಾಡ್ತಾನೆ ಇರ್ತೀನಿ, ಮನೇಲಿ ಪ್ರತಿದಿನ ತಪ್ಪದೆ ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ನನಗೆ ಯಾಕೆ ಈ ಥರ ಕಷ್ಟ ಬರುತ್ತೆ? ಹಾಗಾದರೆ ನಾನು ದೇವ್ರನ್ನ ನಂಬೋದೇ ತಪ್ಪ? ನನ್ನ ಸ್ನೇಹಿತರು ಸುತ್ತಮುತ್ತಲಿರೋರು ದೇವ್ರನ್ನ ನಂಬೋದೇ ಇಲ್ಲ, ಸುಖವಾಗಿದ್ದಾರೆ, ಮೋಸ ಮಾಡ್ತಾರೆ, ಆದರೂ ಸುಖವಾಗಿದ್ದಾರೆ, ಇಂಥ ಮಾತುಗಳು ಕೂಡ ಕೇಳ್ಬರುತ್ತೆ. ಹೌದು, ಗ್ರಹಚಾರಗಳು ಗ್ರಹಗಳೇ ಇಷ್ಟು ಕಷ್ಟ ಕೊಡ್ತವೆ ಅಂತಂದರೆ ನಾನು ಯಾಕೆ ದೇವರನ್ನು ಪೂಜೆ ಮಾಡಬೇಕು? ಗ್ರಹಗಳನ್ನೇ ಪೂಜೆ ಮಾಡ್ಬೋದಲ್ಲ. ಹಾಗಿದ್ಮೇಲೆ ಗ್ರಹಗಳ ಶಕ್ತಿ ಎಷ್ಟು, ದೇವರ ಶಕ್ತಿ ಎಷ್ಟು? ಯಾವ ಗ್ರಹದ ದೋಷಕ್ಕೆ ಯಾವ ದೇವರನ್ನು ಪೂಜೆ ಮಾಡಬೇಕು, ಯಾವ ಗ್ರಹಚಾರಕ್ಕೆ ಏನು ಪರಿಹಾರಗಳಿವೆ? ಹಾಗಿದ ಮೇಲೆ ನನ್ನ ದಶನಲ್ಲಿ ಮುಂದೆ ಏನು ಒಳ್ಳೆಯದಾಗತ್ತೆ,
ಮುಂದೇನು ಕೆಡುಕಾಗುತ್ತೆ ಆ ಕೆಡುಕನ್ನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಾಚೀನರು ಏನು ಪರಿಹಾರ ಹೇಳಿದ್ದಾರೆ ಅನ್ನುವಂಥ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯವೂ ಸಹ ಈ ಜೀವನಕ್ಕೆ, ಸಂತೋಷದ ಜೀವನಕ್ಕೆ ಎಷ್ಟು ದಾರಿದೀಪವಾಗಬೇಕು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನಾವು ಹೇಳಬೇಕು. ಖಂಡಿತವಾಗ್ಲೂ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಮುಂದಿನ ವಾರದಿಂದ ಅದು ಹೇಗೆ ಅಂದರೆ ಕರೆಗಳ ಮುಖಾಂತರ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಯಾವುದೇ ಒಂದು ವಿಷಯದ ಬಗ್ಗೆ ಒಂದಷ್ಟು ಅರಿವು ಬೇಕು, ಜ್ಞಾನ ಬೇಕು ಅಂತ ಇದ್ದರೆ ನಮಗೆ ನೀವು ಕರೆ ಮಾಡಿ ಆ ವಿಷಯದ ಬಗ್ಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಹೇಳ್ಕೋಬೋದು. ಕರೆ ಸಿಕ್ಕಿಲ್ಲ ಅಂತ ನಿರಾಶೆ ಪಟ್ಕೊಳ್ಳೋದು ಬೇಡ. ಪತ್ರದ ಮುಖಾಂತರವೂ ಕೂಡ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಗುರುಜಿಯವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಾರೆ ಸಂತೋಷವಾಗಿರೋದಕ್ಕೆ ಮನುಷ್ಯ ಏನೆಲ್ಲ ಮಾಡಬೇಕು, ಯಾವೆಲ್ಲ ಸೂತ್ರವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ ಮೂಲಕ ಆತ ಸಂತೋಷವಾಗಿರ್ಬೋದು ಅನ್ನೋದರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಒಟ್ಟಾರೆ ಇದು ಒಂದು ಪರಿಚಯ, ನಮ್ಮ ಇಡೀ ಕಾರ್ಯಕ್ರಮದ ಒಂದು ಪರಿಚಯ. ನಮ್ಮ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಯಾವೆಲ್ಲ ವಿಷಯಗಳನ್ನು ನಮ್ಮ ವೀಕ್ಷಕರು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಬೋದು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ 10 ಸೂತ್ರಗಳನ್ನು ತಿಳ್ಕೊಂಡ್ರಿ. ಈ 10 ಸೂತ್ರಗಳು ಕೂಡ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಖಂಡಿತವಾಗ್ಲೂ ನೀವು ಈ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಮುಂದಿನ ವಾರದಿಂದ ನಾವು ಹೇಳಿರುವಂಥ ಈ 10 ಸೂತ್ರಗಳ ಬಗ್ಗೆ ನಿಮಗೆ ವಿಶೇಷವಾದಂತಹ ಮಾಹಿತಿ, ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಸಿಗುತ್ತೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಾನು ಆಗಲೇ ಹೇಳಿದೆ, ಪತ್ರದ ಮೂಲಕ, ಇಲ್ಲ ನೀವು ನಮಗೆ ಕರೆ ಮಾಡ್ಬೋದು. ಖಂಡಿತವಾಗ್ಲೂ ಈ ಮೂಲಕ ನೀವು ಈ ಸಂತೋಷವಾಗಿರೋದಕ್ಕೆ ಯಾವೆಲ್ಲ 10 ಸೂತ್ರಗಳನ್ನು ಅಳವಡಿಸ್ಕೋಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡಿಬೋದು. ಇದು ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮದ ವಿಶೇಷತೆ. ಮುಂದಿನ ವಾರದ ಸಂಚಿಕೆಯಲ್ಲಿ ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ನಮಸ್ಕಾರ. ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದ್ದಲ್ಲಿ ನಮಗೆ ಬರೆಯಿರಿ. ನಮ್ಮ ವಿಳಾಸ ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, 143, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 560001.